ರಿಪಬ್ಲಿಕ್ ಆಫ್ ಗೋಕಾಕ್ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಖಾನ್ದಾನ್ ಆಡಿದ್ದೇ ಆಟ. ಗೋಕಾಕ್ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಎಲ್ಲೆ ಮೀರಿದ ಸಂಭ್ರಮ. ಹಾಗಾದ್ರೆ ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿದ ರಮೇಶ್ ಜಾರಕಿಹೊಳಿ ಪುತ್ರ. ಗೋಕಾಕ್ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಎಲ್ಲೆ ಮೀರಿದ ಸಂಭ್ರಮ. ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿದ ರಮೇಶ್ ಜಾರಕಿಹೊಳಿ. ಸಂತೋಷ್ ಜಾರಕಿಹೊಳಿ ಪುತ್ರನ ಕೃತ್ಯದ ವಿಡಿಯೋ ವೈರಲ್ ಆಗಿದೆ. ಗೋಕಾಕ್ ಶಹರ ಠಾಣೆ ಪೊಲೀಸರು ಕ್ರಮ ತಗೋತಾರ? ರಿಪಬ್ಲಿಕ್ ಆಫ್ ಗೋಕಾಕ್ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಬಿಜೆಪಿ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಖಾನ್ದಾನ್ ಆಡಿದ್ದೆ ಆಟವ. ಇವರೆಲ್ಲರೂ ಪಾಳೆಗಾರರು. ಗೋಕಾಕ್ ಇವ್ರು ಪಾಳೆ ಪಟ್ಟು, ಇವ್ರು ಆಡಿದ್ದೆ ಆಟ. ಇವ್ರು ಹೆಂಗ್ ಕುಣಿತಾರೋ ಗೋಕಾಕ್ ಹಂಗೆ ಕುಣಿಬೇಕು. ಇವರು ಬರೆದ ಅಥವಾ ಇವರು ಗೀಚಿದ ಗೆರೆಯನ್ನ ಯಾರು ದಾಟಕ್ಕಾಗಕೂಡ್ದು, ಆಗಬಾರ್ದು, ದಾಟ್ಲೂಬಾರ್ದು. ಇವರ ಇಚ್ಛೆ ಹಂಗೆ. ಬಿಜೆಪಿ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಖಾನ್ದಾನ್ ಆಡಿದ್ದೆ ಆಟ. ಗೋಕಾಕ್ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಎಲ್ಲೆ ಮೀರಿದ ಸಂಭ್ರಮ. ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿದ ರಮೇಶ್ ಜಾರಕಿಹೊಳಿಯ ಪುತ್ರ. ಪೊಲೀಸರ ಸಮ್ಮುಖದಲ್ಲಿಯೇ ಗುಂಡು ಸಿಡಿಸಿದ ಸಂತೋಷ್ ಜಾರಕಿಹೊಳಿ ಪುತ್ರನ ಕೃತ್ಯದ ವಿಡಿಯೋ ವೈರಲ್ ಆಗಿದೆ. ಬಂದೂಕುಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶನ ಮಾಡಕೂಡ್ದು. ಬಂದೂಕು ತೋರಿಸಿ ಜನರನ್ನ ಹೆದರಿಸಬಾರ್ದು. ಅದು ಯಾವುದೇ ತರಹದ ಬಂದೂಕಾಗಿರಲಿ, ಲೈಸೆನ್ಸ್ಡ್ ಬಂದೂಕಾಗಿದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಗುಂಡು ಹಾರಿಸಿ ಸಂಭ್ರಮ ಪಡ್ತಾನೆ ರಮೇಶ್ ಜಾರಕಿಹೊಳಿಯ ಪುತ್ರ. ಸಂಭ್ರಮ ಪಡುವಾಗ ಗುಂಡು ಹಾರಿಸಿ, ಆ ತೋಪಿನಿಂದ ಗುಂಡು ಹಾರಿಸಿ ಸಂಭ್ರಮ ಪಡುವಾಗ ಖಾಕಿದಾರಿ ಪೊಲೀಸರು ಸುಮ್ಮನಾಗ್ತಾರೆ. ಯಾಕೆ? ರಮೇಶ್ ಜಾರಕಿಹೊಳಿ ಮಗನನ್ನ ಮುಟ್ಟಿದ್ರೆ ನಿಮ್ಮ ಸ್ಥಾನಮಾನ ಕಳ್ಕತ್ತೀರಿ ಅನ್ನೋ ಭಯಾನ. ಸಾರ್ವಜನಿಕ ಸ್ಥಳದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ ವ್ಯಕ್ತಿ ಯಾರೇ ಆಗಿರಲಿ ಸೂಕ್ತ ಕ್ರಮ ಆಗಬೇಕು. ರಮೇಶ್ ಜಾರಕಿಹೊಳಿ ಮಗ ಆಗಿದ್ರೇನು, ರಮೇಶ್ ಜಾರಕಿಹೊಳಿ ಅವರ ತಂದೆ ಆಗಿದ್ರೇನು, ರಮೇಶ್ ಜಾರಕಿಹೊಳಿ ಅವರ ಖಾನ್ದಾನ್ ಆಗಿದ್ರೇನು, ಜನಸಾಮಾನ್ಯರಿಗೊಂದು ಕಾನೂನು, ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಖಾನ್ದಾನಿಗೊಂದು ಕಾನೂನ. ನೀವೇನು ಪಾಳೆ ಪಟ್ಟ ಅನ್ಕೊಂಡಿದ್ರೇನ್ರಿ? ಗೋಕಾಕ್ನ ಸಾರ್ವಜನಿಕ ಸ್ಥಳದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ನಿಮ್ಮ ಮಗ. ಎಲ್ಬೋರ್ಡ್ ಏನಾದರೂ ಆ ಗುಂಡನ್ನು ತಪ್ಪಿ ಏನಾದರೂ ಅಲ್ಲಿ ಎದುರಿರೋ ವೃದ್ಧರ ಮೇಲೆ ಹಾರಿಸಿದ್ರೆ ಏನು ಕತೆ? ರಾಜಕಾರಣಿಗಳ ಮಕ್ಕಳ ಗುರಿಗಳು ಸರಿ ಇರೋದಿಲ್ಲ ಅನ್ನೊಂದು ಮಾತಿದೆ. ನಿಮ್ಮ ಮಗ ಗಾಳಿಯಲ್ಲಿ ಗುಂಡು ಹಾರಿಸಿದ್ನಲ್ಲ, ಆ ಎಲ್ಬೋರ್ಡು ಏನಾದರೂ ಗಾಳಿಯಲ್ಲಿ ಗುಂಡು ಹಾರಿಸುವಾಗ ಅದರ ಟ್ರಿಗರ್ ತಪ್ಪಿ ಎದುರಿದ್ದ ವೃದ್ಧನಿಗೆ ತಗಲಿದ್ರೆ ಯಾರು ಉತ್ತರ ಕೊಡ್ತಾರೆ? ಜಾರಕಿಹೊಳಿ ಅವರು ಈ ಹಿಂದೆ ಜಾರಿಸಿರೋ ಪ್ರಕರಣದಲ್ಲಿ ಹೆಸರು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಗಾಳಿಯಲ್ಲಿ ಗುಂಡು ಹಾರಿಸಿದರಂತೆ ಸಾರ್ವಜನಿಕ ಸ್ಥಳದಲ್ಲಂತೆ. ಜೊತೆಗೆ ಎದುರುಗಡೆ ಖಾಕಿಧಾರಿಗಳು ನಿಂತ್ಕೊಂಡು ನಿಸ್ಸಹಾಯಕರಂತೆ ನೋಡ್ತಾ ಇದ್ರಂತೆ. ಗೋಕಾಕ್ ಇವರ ಪಾಳೆಪಟ್ಟು, ಇವರೆಲ್ಲರೂ ಪಾಳೆಗಾರರು. ಯಾರು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಾರದು. ಕೈಯಲ್ಲಿ ತೋಪಿಡ್ಕತಾನೆ, ಜನ ನೋಡ್ತಿದ್ದ ಹಾಗೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ. ಸಾರ್ವಜನಿಕರು ನೋಡ್ಬಿಟ್ಟು ಕಿರ್ರ ಅಂತ ನಕ್ಕಿ ಚಪ್ಪಾಳೆ ಹೊಡಿತಾರೆ. ಇದನ್ನೆಲ್ಲ ಸಂಭ್ರಮ ಅಂತ ನಾವು ಕರಿಬೇಕು. ಇದು ಯಾವುದೋ ಆಟೋ ಡ್ರೈವರ್ ಮಾಡಿದ್ರೆ ಏನು ಕತೆ ಆಗ್ತಾ ಇತ್ತು? ಕಾಮನ್ ಮ್ಯಾನಿಗೊಂದು ಕಾನೂನು, ಈ ರಾಜಕಾರಣಿಗಳ ಮಕ್ಕಳಿಗೊಂದು ಕಾನೂನು. ಸಾರ್ವಜನಿಕ ಸ್ಥಳದಲ್ಲಿ ಗುಂಡು ಹಾರಿಸೋದಕ್ಕೆ ಅನುಮತಿ ಕೊಟ್ಟವರು ಯಾರು? ರಮೇಶ್ ಜಾರಕಿಹೊಳಿ ಅವರ ಪುತ್ರ. ಪ್ರಶ್ನಾತೀತನ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಎಲ್ಲಾದ್ರೂ ಕಾಂಗ್ರೆಸ್ನ ಸಚಿವರುಗಳು, ಶಾಸಕರುಗಳು ಸತೀಶ್ ಜಾರಕಿಹೊಳಿ ಅವರ ಸಹೋದರನ ಪುತ್ರ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಬಾಯಿಗೆ ಬೀಗ ಹಾಕೊಂಡಿದ್ದೀರಾ ಏನು? ನಿಮ್ಮ ಬಾಯಿಯ ಬೀಗವನ್ನು ತೆಗೆಸೋದು ಹೇಗಂತ ನಮಗೆ ಗೊತ್ತು. ಮಾಧ್ಯಮ ಮದುವೆ ಊಟಕ್ಕೂ ಹೋಗುತ್ತೆ, ತಿಥಿ ಊಟಕ್ಕೂ ಹೋಗುತ್ತೆ ಅನ್ನೋದು ನೆನಪಿರಲಿ. ಕಿವಿ ಹಿಂಡಿ ಎಚ್ಚರಿಸುವ ಪ್ರಯತ್ನ ಮಾಡ್ತೀವಿ. ಎಚ್ಚರಗೊಳ್ಳದಿದ್ದರೆ ಮಲಗಿರುವವರ ಮೇಲೆ ನೀರು ಇತ್ತೀವಿ. ಯಾರು ಕಾಮನ್ ಮ್ಯಾನ್ಗಳಲ್ಲ. ಈ ತರಹದ ದಾರ್ಷ್ಟ್ಯ ಮೆರೆಯುವಂತಹ ರಾಜಕಾರಣಿಗಳು
ಅವರ ಕಿವಿ ಹಿಂಡುವ ಕೆಲಸ ಮಾಧ್ಯಮದ ಕರ್ತವ್ಯ ನಾವು ಮಾಡ್ತಾ ಹೋಗ್ತೀವಿ. ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಪುತ್ರನ ಕೃತ್ಯದ ವಿಡಿಯೋ ವೈರಲ್ ಆಗಿದೆ. ಗೋಕಾಕ್ ಶಹರ ಠಾಣೆ ಪೊಲೀಸರು ಕ್ರಮ ತಗೋತಾರಾ, ಶಹರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರಾ ಎನ್ನುವಂತಹದ್ದು ಜನಸಾಮಾನ್ಯರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.